ಎಲ್ಲ ಆರಾಮ. ಈಗ ಹಲಸಿನ ಹಣ್ಣಿನ ಸೀಸನ್ ಮುಗಿತಾ ಬಂತು. ಈ ಹಲಸಿನ ಹಣ್ಣು ಎಲ್ಲ ಹೇಗೆ ಅಂದರೆ, ಅದು ಇದ್ದಾಗ ತಿನ್ನಬೇಕು ಅನಿಸಲ್ಲ, ಮುಗಿತಾ ಬಂದಂಗೆ ಜಾಸ್ತಿ ಇನ್ನೂ ತಿನ್ನಬೇಕು ಅನಿಸುತ್ತೆ. ಎಂತ ಮಾಡೋದು? ಆ ಸೊಳ್ಳೆ ಹಾಕೆಲ್ಲ ಇಟ್ಕೊಳ್ಳೋ ಪದ್ಧತಿ ನನಗಂತೂ ಇಲ್ಲ. ಅದಕ್ಕೆ ಹಲಸಿನ ಬೀಜ ಇತ್ತು, ಏನಾರು ಒಂದು ಮಾಡೋಣ ಅಂತ ನೋಡಿದೆ. ನಾನು ತಗೊಂಡಿದ್ದು ಹಸಿ ಹಲಸಿನ ಬೀಜ. ಒಣಗಿದ್ದು ತಗೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಹಸಿದು ಅಂದರೆ ಒಂದು ಸ್ವಲ್ಪ ದಿವಸ ಆಯ್ತಷ್ಟೇ, ಸರಿ ಒಣಗಿರಲಿಲ್ಲ. ಅದನ್ನು ಸಿಪ್ಪೆ ಸುಲಿದು ನೀರಿಗೆ ಹಾಕಿ ಚೆನ್ನಾಗಿ ತೊಕ್ಕೊಂಡು ಅದರ ಮೇಲಿನ ಸಿಪ್ಪೆ ಇರುತ್ತಲ್ಲ ಅದನ್ನು ತೆಗಿಬೇಕು. ಅದನ್ನು ನಮ್ಮ ಕಡೆ ಒರಳಿಗೆ ಹಾಕಿ ತಿರುಗಿಸಿದ್ರೆ ಅದು ಚೆನ್ನಾಗಿ ಸಿಪ್ಪೆ ಬಿಡುತ್ತೆ. ಇಷ್ಟು ಮಾಡ್ಲಿಕ್ಕೆ ನನಗೆ 1 ತಾಸು ಬೇಕಾಯಿತು. ಬೇಗ ಬಿಟ್ಟಿಲ್ಲ. ಇಷ್ಟು ಮಾಡೋ ತನಕನೇ ನನಗೆ ಬೇಜಾರು ಬಂದುಬಿಟ್ಟಿತ್ತಲ್ಲ, ಅದಕ್ಕೆ ಇನ್ನೂ ಬುದ್ಧಿವಂತಿಕೆ ಮಾಡಿ ಅದನ್ನು ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡಿಕೊಂಡೆ. ಅದಿನ್ನೂ ಸಣ್ಣದಾಗಿ ಕಟ್ ಮಾಡಿಕೊಂಡ್ರೆ ಬೇಗ ಬಂಡಿಲಿ ಹುರಿಯುತ್ತೆ. ಮತ್ತು ಬಂಡಿ ಫಸ್ಟ್ ಬಿಸಿ ಮಾಡ್ಕೊಬೇಕು. ನಾನು ಅದನ್ನ ಮಾಡ್ಕೊಳ್ಳಿಲ್ಲ. ಬಿಸಿ ಮಾಡಿ ಅದರಲ್ಲಿ ಹಾಕಿ ಅದು ಕೆಂಪು ಬಣ್ಣಕ್ಕೆ ಬರೋ ತನಕ ಹುರಿಬೇಕು. ಫಸ್ಟ್ ಏನು ತುಪ್ಪ ಎಣ್ಣೆ ಏನೂ ಹಾಕ್ಕೋಬೇಡಿ. ಎಣ್ಣೆ ಬರ್ಫಿಗೆ ಹಾಕಲ್ಲ ಬಿಡಿ. ತುಪ್ಪ ಏನೂ ಹಾಕ್ಕೋಬೇಡಿ. ಅದನ್ನು ಹುರಿತಾಯಿರಿ. ನಂತರ ಅದು ಸ್ವಲ್ಪ ಗಟ್ಟಿಯಾದ ತಕ್ಷಣ ಅದ್ರ ಮಿಕ್ಸರಿಗೆ ಹಾಕಿ ಕಡಿ ಮಾಡಿ. ನಾನು ತೋರಿಸಿದ್ದೀನಲ್ಲ ಅಷ್ಟು ದೊಡ್ಡ ಕಡಿ ಬೇಡ, ಇನ್ನೂ ಸ್ವಲ್ಪ ಸಣ್ಣ ಮಾಡ್ಕೊಳ್ಳಿ. ನಾನು ಮಾಡಿದ ಬರ್ಫಿ ಸ್ವಲ್ಪ ಬಾಯಿಗೆ ಸಿಕ್ತಿತ್ತು. ನಮಗೆ ನಡೆಯುತ್ತೆ, ನೀವು ಸ್ವಲ್ಪ ಸಣ್ಣ ಮಾಡಿ. ಆಮೇಲೆ ಅದನ್ನು ತುಪ್ಪ ಹಾಕಿ, ನಾವೊಂದು 4-5 ಚಮಚ ತುಪ್ಪ ಹಾಕಿದ್ದೇನೆ. ತುಪ್ಪ ಹಾಕಿ ಅದನ್ನು ಒಂದು 5-6 ನಿಮಿಷ ಮತ್ತೆ ಫ್ರೈ ಮಾಡಿ. ಅದಾದಮೇಲೆ ಸಕ್ಕರೆ, ಏಲಕ್ಕಿ, ಈ ಸಲ ಏಲಕ್ಕಿ ಪುಡಿ ಮಾಡಿದ್ದೀನಿ ನಾನು. ಸಕ್ಕರೆ, ಏಲಕ್ಕಿ ಪುಡಿ ಮಾಡಿ ಅದಕ್ಕೆ ಹಾಕಿ, ಕೆಲವೊಬ್ಬರು ಸಕ್ಕರೆನ ಪಾಕ ಮಾಡಿ, ಅಂದರೆ ಎಳೆ ಪಾಕ ಅಂತಾರಲ್ಲ, ಮೊದಲನೇ ಪಾಕ ಮಾಡಿ ಹಾಕ್ತಾರೆ ಕಾಯಿ ಹಲ್ವ ಮಾಡ್ದಂಗೆ. ನಾನು ಸಕ್ಕರೆನೇ ಹಾಕಿದೆ, ಪಾಕ ಮಾಡಲಿಲ್ಲ. ಆಮೇಲೆ ಅನ್ನಿಸ್ತು ಪಾಕ ಮಾಡೇ ಹಾಕಬೇಕಿತ್ತು. ಯಾಕಂದರೆ ಈ ಸಕ್ಕರೆ ಹಾಕಿ ಅದಕ್ಕೆ ಕರಗಿ ಇದು ಗಟ್ಟಿ ಆಗೋ ಥರ ಕಾಣಿಸ್ಲೇ ಇಲ್ಲ ಎಷ್ಟೊತ್ತಾದರೂ. ಆಮೇಲೆ ಒಂದು ಸ್ವಲ್ಪ ನೀರು ಹಾಕಿದ ಮೇಲೆ ಅದು ಗಟ್ಟಿ ಆಗ್ಲಿಕ್ಕೆ ಶುರುವಾಯಿತು. ಅದಕ್ಕಿಂತ ನೀವು ಪಾಕ ಮಾಡಿಕೊಂಡೇ ಅದಕ್ಕೆ ಹಾಕಿ. ಆಮೇಲೆ ಸುಮಾರು ಹೊತ್ತು ಒಂದು 15 ನಿಮಿಷ ತುಪ್ಪ ಹಾಕೋದು ತೊಳಸೋದು, ತುಪ್ಪ ಹಾಕೋದು ತೊಳಸೋದು ಮಾಡಿದ್ದೇನೆ. ಅದಾದಮೇಲೆ ಸ್ವಲ್ಪ ಪಾಕ ಬಂತು. ಅದನ್ನು ಒಂದು ತುಪ್ಪ ಸವರಿದ ಬಟ್ಲಿಗೆ ಹಾಕಿ ಹಾಗೆ ಮೇಲಿಂದ ಕಟ್ ಮಾಡಿಡಿ ಸಾಕು. ಅದು ಭಾಳ ಎಲ್ಲ ಕಟ್ ಮಾಡ್ಲಿಕ್ಕೆ ಬರಲ್ಲ. ತುಂಬ ರುಚಿಯಾಗ್ತದೆ. ರುಚಿ ಅಂತೂ ಸಿಕ್ಕಾಪಟ್ಟೆ ಚಲೋ ಆಗಿತ್ತು. ಆದರೆ ನಾನು ಮಾಡಿದ್ದು ಮೆಥಡ್ ಸ್ವಲ್ಪ ತಪ್ಪಿತ್ತು. ಅದಕ್ಕೆ ನಿಮ್ಗೆ ಹೇಳಿದೆ, ನೀವು ಫಸ್ಟು ಒಣಗಿದ ಹಲಸಿನ ಬೀಜ ತಗೊಳ್ಳಿ, ಅದನ್ನು ಸಣ್ಣಕ್ಕೆ ಕಟ್ ಮಾಡ್ಕೊಳ್ಳಿ. ಆಮೇಲೆ ಇನ್ನೂ ನುಣ್ಣಗೆ ಪುಡಿ ಮಾಡಿ, ಆಮೇಲೆ ಸಕ್ಕರೆನ ಪಾಕ ಬರ್ಸ್ಕೊಂಡೇ ಹಾಕಿ. ಆವಾಗ ಇನ್ನೂ ರುಚಿ ಆಗ್ಬೋದು, ಸ್ವಲ್ಪ ಬೇಗ ಮುಗಿಬೋದು. ನನಗೆ 2 ತಾಸು ಬೇಕಾಯಿತು ಮಾಡಲಿಕ್ಕೆ. ನೀವು ಇದನ್ನು ಮನೇಲಿ ಮಾಡಿದರೆ ಅದರ ಫೋಟೋನ ಇಲ್ಲೇ ಕಮೆಂಟ್ ಬಾಕ್ಸಲ್ಲಿ ಹಾಕಿ ರುಚಿ ಹೇಗಾಗಿದೆ ಅಂತ ಹೇಳಿ. ಮತ್ತೆ ಸಿಗುವ, ಬನ್ನಿ.